ಹಾಯ್, ನಮಸ್ಕಾರ. ಇದೆಲ್ಲ ಎಂತಕ್ಕೆ ತಂದಿಟ್ಟಿದ್ರಿ ನೋಡ್ತಾ ಇದ್ರಾ? ಇದೆ ಅಂತಕ್ಕೆ ಕೇಳಿದ್ರೆ ನನ್ನ ಹೆಂಡತಿ ಬೆಂಗಳೂರಿಗೆ ಹೋಗೋವಳಿ ಎಲ್ಲ ತಯಾರಿ ಮಾಡಿ ಇಟ್ಟಿದ್ದು. ಬೆಂಗಳೂರಲ್ಲಿ ಎಂಥ ಕಾರ್ಯಕ್ರಮ ಇದ್ದೋಳಲ್ಲ. ಮಗ ಸೊಸೆ ಬೆಂಗಳೂರಲ್ಲಿದ್ದ, ಖಾಲಿ ಹೋಗೋದೆಂಥದ್ದು, ನಮ್ಮ ಮನೆಯಲ್ಲೇ ಬೆಳೆದಿದ್ದೆಲ್ಲ ತಗೊಂಡೋಪನ ಹೇಳಿ ಎಲ್ಲ ತಯಾರಿ ಮಾಡಿ ಇಟ್ಕೊಂಡ್ರು. ಎಂತೆಂಥ ಇಟ್ಟಿದ್ದು ನೋಡೋಣ. ಇದು ಈ ವರ್ಷದ ಹೊಸ ಹಲಸಿನಕಾಯಿ ಅಡ, ಅದನ್ನೂ ತಗೊಬಂದು. ಇದು ಮನೇಲಿ ಬೆಳೆದಿದ್ದು ಬಾಳೆಕಾಯಿ, ಈ ಯಾಲಕ್ಕಿ ಮಿಟ್ಲು ಅದು. ಆಮೇಲೆ ಇದು ಸಕ್ಕರೆ ಗಂಚಿಕಾಯಿ ಹೇಳಿ, ಸಕ್ಕರೆ ಗಂಚಿಕಾಯಿ ಇದು ಸುಮಾರು ಇದ್ದಿತ್ತು. ಒಂದು 2-3 ಕೊಯ್ದಾಳತ್ತು. ಇದು ಕಂಚಿಕಾಯಿ ನಮ್ಮ ಮನೆದಾಗೆ ಗಿಡದ್ದು. ಕಡೆಗೆ ಇದು ಅರಿಶಿನ ಅಂತಾರೋ, ಅರಿಶಿನ ಗೊಜ್ಜು ಅಂತಾರೋ ಮಾಡಲಾಗ್ತಲಿ. ಇದು ಸೌತೆಕಾಯಿ ಗೊತ್ತಿದ್ದಂಗೆ ನಿಮಗೆ, 1-2 ಸೌತೆಕಾಯಿ. ಇದು ಶುಂಠಿ ಒಂದು ಸ್ವಲ್ಪ ಇದ್ದು. ಇದು ಅಂಬೆ ಕೊಂಬೋಳಿ ತಂಬಳಿ ಗಿಂಬಳಿ ಮಾಡಲಾಗ್ತೋಳಿ ತಗಂಜು. ಹಲಸಿನಕಾಯಿ ನೋಡಿದ್ರಲ್ಲಿ ಅದೇ ಹೊಸ ಫಲ. ಇದು ಈ ವರ್ಷದ್ದು ಹೊಸ ಫಲನಲ್ಲಿ ಇದು ಕಾರ್ತಿಕ್ ಮಾಸದಾಗ ತಿನ್ನವು. ಅದಕ್ಕಾಗಿ ಅದು ಮ್ಯಾಲಿಂದ ಬಿದ್ದು ಕೂಡ ಸ್ವಲ್ಪ ಇದಾಯ್ತು, ಅಂಟು ಬಸೀತಾ ಇದ್ದು. ಅದನ್ನೇ ಒಂದು ಇದ್ರಾಗ ಹಾಕವೀಗ. ಇದೆಲ್ಲ ಕೂಡಿ ಇಷ್ಟು ಇದ್ದದೆ 4 ಬಳ್ಳಿ ಎಲೆ ಸತ ತಗಂಜು. ಹಿಂಗೆಲ್ಲ ಇತ್ತು. ಇದೆಲ್ಲ ಇದ್ದಲ್ಲಿ ಕಡೆಗೆ ನೆನಪಾತ ಕೂದಕ್ಕೆ ಕನ್ನೆ ಕುಡಿಬೇಕು ಅಂದ್ರೆ ಕನ್ನೆ ಕುಡಿ ಬಂತು. ಇದು ಕನ್ನೆ ಕುಡಿ ಆತಲಿ. ಇದು ಈಗ ವಿಟಮಿನ್ ಸಪ್ಪಡ. ಇದು ತಂಬಳಿ ಗಿಂಬಳಿ ಮಾಡಲು ಬತ್ತೋಳಿ ಹಳ್ಳಿ ಬದಿಗೆ ಅಂತ ಇದ್ದು ಎಲ್ಲ ತಗೊಂಜಕ್ಕೂ ಕಾಣ್ತು. ಅಕ್ಕಿ ಒಂಚೂರು ತಗೊಬರವಲಿ. ಕೆಂಪಕ್ಕಿ ಊಟ ಮಾಡವಡ ಕೆಂಪಕ್ಕಿ ತಗೊಂಡೋಳತ್ತು. ಮನೆ ಬರ್ತದೆ ನೋಡ ನಾಳೆ ಕೆಂಪಕ್ಕಿಯ ಒಂದು ಪಟ್ಲ ಕಟ್ಟಿದ್ದು, ಚೀಲದಾಗ ಹಾಕಿ ಇಟ್ಟಿದ್ದು. ಅದು ಈ ರೀತಿ ಇದ್ದು. ಈ ಪಟ್ಲ ಕಟ್ಟಿ ರೆಡಿ ಆಗೋಜೋಗ ನೋಡೋಣ. ಇದು ಉಪ್ಪಿನಕಾಯಿ ಮಿಡಿ, ಮಗಂಗೆ ಮಾವಿನ ಮಿಡಿ ಉಪ್ಪಿನಕಾಯಿ ಊಟಕ್ಕೆ ಬೇಕಾಗ್ತಡ ದಿನ. ಅದಕ್ಕಾಗಿ ಉಪ್ಪಿನಕಾಯಿ ಮಿಡಿ ತಗಂಜು. ಈಗ ಇಷ್ಟು ತಗಂಜು ತಗೊಂಬುದು ಬೇಡ, ಒಂದು ಸ್ವಲ್ಪನೇ ತಗೊಂಡ್ರೆ ಸಾಕು ಅಂದಿನಾನು. ಅದು ನಾವೇ ನೆನ್ಪು ಮಾಡವನ ಹಾಕ್ಯಂಬ್ಲೆ ಒಂದು ಸ್ವಲ್ಪ. ಇದು ಅಕ್ಕಿ ಹಿಟ್ಟು ಬೇಕಡ. ಅಕ್ಕಿ ಹಿಟ್ಟು ಚಲೋ ಅಕ್ಕಿ ಹಿಟ್ಟು ಸಿಗ್ತಿಲ್ಲ. ಈ ಪಾಕೆಟ್ ಹಿಟ್ಟೆಲ್ಲ ಬೇಡ. ಅಕ್ಕಿ ತಗೊಂಡು ಒದರ್ನೆ ಬನ್ನಿ ಅಂದ್ವಾ. ನಮ್ಮ ಮನೆದ ಅಕ್ಕಿ ಮಾಡಿಸ್ಕೊಂಡು ಹಿಟ್ಟು ಮಾಡಿ ಆಯ್ತು. ಕಡೆಗೆ ಗೋಧಿ ಹಿಟ್ಟು ಬೇಕಾಗಿತ್ತಡ. ಗೋಧಿ ಈಗ ಸಿಗ್ತಿಲ್ಲ ಅಲ್ಲಿ. ಕಡೆಗೆ ಅಲ್ಲೆಲ್ಲ ಸಿರ್ಸೆ ಮಕ್ಕಿ ಹತ್ರ ಎಲ್ಲೋ ಕಲ್ಲಲ್ಲೇ ಬೀಸಿದ್ದು ಗೋಧಿ ಹಿಟ್ಟಿತ್ತು. ಅದನ್ನೇ ತಗೊಂಡು ಬಂದು ಒಂದು 3 ಕೊಟ್ಟೆ. ಚಕ್ಲಿ ಮಾಡಿದ್ದು, ಚಕ್ಲಿ ಎಲ್ಲ ಮನೇಲಿ ಮಾಡಿದ್ದಿದೆ. ಸ್ವಲ್ಪ ಮಾಡಿಟ್ಟಿದ್ದು ಚಕ್ಲಿಯ ಕರಡಿಗಳಿಗೆ ಹಾಕಿ ರೆಡಿ ಆಗೋದ್ಯೋ. ಕಟ್ಕೊಂಡು ಹೋದ್ರ ತೊಟ್ಟೆ. ಈಗ ಕಡೆಗೆ ಹಲಸಿನಕಾಯಿ ಇದಿತ್ತಲ್ಲಿ, ಚಿಪ್ಸ್ ಮಾಡಿತ್ತು ಅವಾಗ. ಅದು ಆರ್ಬರೆ ಕರೆದಿಟ್ಟಿತ್ತು. ಈಗೆಲ್ಲ ರೆಡಿ ಮತ್ತೊಂದು ಸಲ ಕರೆದು ಅದಕ್ಕೆಲ್ಲ ಸಾಂಬಾರು ಪೌಡ್ರು ಎಲ್ಲ ಹಾಕಿ ರೆಡಿ ಮಾಡಿ ಕಟ್ಟಿಟ್ಟಾಗೋದೀಗ. ಇದು ಹುಳಿಗೆ ಸಾಂಬಾರು ನಡ ಎಲ್ಲ ಪಾಕೆಟ್ ಮಾಡಿಟ್ಟಿದ್ದು. ಹುಳಿಗೆ ಬೇಕು ಹುಳಿ. ಇದು ದೋಸೆಗೆ ಹಚ್ಕೊಂಬಲ್ ಚಟ್ನಿ ಪುಡಿ ಬೇಕು ಮಾಡಿಟ್ಟಿದ್ದು. ಬೆಂಗಳೂರಿಗೆ ತಗೊಂಡೋಗ್ಪಲೆ. ಇದು ನಿನ್ನೆ ಆಚೆ ಮನೆಯಲ್ಲಿ ಆಕಳ ಕರು ಹಾಕಿತ್ತಡ, ಗಿಣ್ಣದ ಹಾಲು ಕೊಟ್ಟಿದ್ದ. ಅದನ್ನು ಗಿಣ್ಣ ಮಾಡಿ ಅದನ್ನು ಉಂಡೆ ಕಟ್ಟಿಟ್ಟಿದ್ದು ಮಾಡಿದ್ದು. ಕಡೆಗೆ ಒಂದು ಸ್ವಲ್ಪ ತುಪ್ಪ ತಗೊಂಡು ಹೋಗಕತ್ತಲಿ. ತುಪ್ಪ ಎಲ್ಲ ಕಡೆಗೆ ಹೋಗಿ ಹಾಕಿಟ್ಟಿದ್ದು. ಕಡೆಗೆ ಅಂತಾರು ಸ್ವೀಟ್ ತಗೊಂಡು ಹೋಗೋ ಬೇಸನ್ ಲಾಡ್ ಮಾಡಿಬಿಡೋಣ ಅಂತು ಬೇಸನ್ ಲಾಡ್ ಮಾಡಿತ್ತು. ಅದನ್ನು ಕಟ್ಟಿಟ್ಟಿದ್ದು ಆಯ್ತು. ಸ್ವಲ್ಪ ಇದ್ದು ಭಾಳೆಲ್ಲ ಇಲ್ಲೇ ಅವು ಇದ್ದ 1-2 ಜನನಲ್ಲಿ. ಒಂದು 4 ತೆಂಗಿನಕಾಯಿನೂ ತಗೊಬಿಡೋಣ ಹಂಗಾರೆ ಹೇಳಿ ತೆಂಗಿನಕಾಯಿನೂ ತಗೊಂಡು ಮನೆಯಲ್ಲೇ ಬೆಳೆದಿದ್ದಲ್ಲಿ ಹೆಂಗಂದ್ರು. ಅದಕ್ಕಾಗಿ ಅದನ್ನು ಚೂರು ತೆಂಗಿನಕಾಯಿ ಕೈ ಚೀಲದಾಗ ಹಾಕಿಡಿ ನೋಡೋಣ ಅಂತು. ನಮ್ಮದೇ ಅಂತೂ ಹೇಳ್ದಂಗೆ ಕೇಳೋದಲ್ಲಿ ಕೈ ಚೀಲದಾಗ ಹಾಕಿಟ್ಟೆ ನೋಡೋಣ. ಬೆಂಗಳೂರಿಗೆ ತಯಾರು ಹಿಂಗಿದ್ದು. ಮತ್ತೆಂಥವ್ರು ತಗೊಂಡು ಹೋಗೋದು ನಿಂಗಕ್ಕಾಗ ನೆನಪಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲ ತುಂಬಿಕೊಟ್ಬಿಡೋಣ. ನಿಂಗಕ್ಕಾಗ ಯಾವ್ದಾದ್ರು ನೆನಪಿದ್ದಿದ್ದರೆ ಹೇಳಿ.
ತಗೊಂಡೋಗ್ಲೆ ಹಾಂ. ಈ ವಿಡಿಯೋ ಮಾಡಿದ್ದು ಚಲೋ ಆದರೆ ಒಂದು ಲೈಕ್ ಕೊಡಿ, ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ನಿಂಗಕ್ಕಗೆ ಅಂತರೂ ನೆನಪಾಗಿದ್ದಿದ್ರೆ ಹೇಳಿ ಅದನ್ನೂ ತಗೊಂಡೋಪಲ್ಲೇ ರೆಡಿ ಮಾಡಿಕೊಡ್ತಿ. ಒಪ್ಪದು ಹೇಗಂದ್ರು ನಾಳೆಯ ಈಗ ಸಂಜೆ ಹೇಳಿದ್ರು ಸಾಕು ಕಾಮೆಂಟ್ ಬಾಕ್ಸ್ನಲ್ಲಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಒಂದು ಆಗಿ, ಕಡೆಗೆ ಇದನ್ನು ಬೇರೆಯವಕ್ಕೂ ಶೇರ್ ಮಾಡಿ. ನಮಸ್ಕಾರ.